ಮಾಡಬೇಡಿ, ಇಲ್ಲೇ ಮಾಡಿ, ಹಿಂದೆಗಡೆ ವ್ಯವಸ್ಥೆ ಮಾಡಿದ್ದೇವೆ. ಪತ್ರಿಕಾ ಮಾಧ್ಯಮದವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಿರಿ, ನಿಮಗೂ ಧನ್ಯವಾದಗಳು. ಟಿವಿ ಮಾಧ್ಯಮದವರು ಕೂಡ ಲೈವನ್ನು ಹಾಕಿದ್ದಾರೆ, ನಿಮಗೂ ಧನ್ಯವಾದಗಳು. ಒಂದು ವಿಶೇಷವಾದ ಸುದ್ದಿ, ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಲೈವ್ ಮಾಡೋಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಕಬಡ್ಡಿ ಕಾಡ್ಗೋಡಿ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಬಿಟಿಎಂ ಸ್ಪೋರ್ಟ್ಸ್ ಕ್ಲಬ್ ತಂಡಗಳ ನಡುವೆ ಈಗಾಗಲೇ ಪಂದ್ಯ ಆರಂಭವಾಗಿದೆ. ಪ್ರಥಮ ಪಂದ್ಯದ ಪ್ರಥಮ ದಾಳಿಯನ್ನು ಆರಂಭಿಸಿಕೊಂಡಿದ್ದಾರೆ ಕಾಡ್ಗೋಡಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ದಾಳಿಗಾರ ಜರ್ಸಿ ನಂಬರ್ 5. ಪಂದ್ಯದ ಆರಂಭಿಕ ಹಂತದಲ್ಲಿ ಸಾಮಾನ್ಯವಾಗಿ ನಿಧಾನಗತಿಯ ಆಟವನ್ನು ಕಾಣಬಹುದು. ದಾಳಿಯಲ್ಲಿ ರವಿ ಬಿಟಿಎಂ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ಯುವ ಆಟಗಾರ. ಲೆಫ್ಟ್ ರೈಡರ್ ಬೋನಸ್ ಆನ್ ಆಗಿರುವಂತ ಸಂದರ್ಭ, ಚುರುಕಿನ ಒಂದು ಪಾದಗಳ ಚಲನೆಯೊಂದಿಗೆ ಕಾಡ್ಗೋಡಿ ಸ್ಪೋರ್ಟ್ಸ್ ಕ್ಲಬ್ನ 7 ಆಟಗಾರರ ನಡುವೆ ಬೋನಸ್ ಅಂಕದೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ. ಖಾತೆಯನ್ನು ಸಹ ಆರಂಭಿಸಿಕೊಂಡಿದ್ದಾರೆ ಬಿಟಿಎಂ ಸ್ಪೋರ್ಟ್ಸ್ ಕ್ಲಬ್. ದಾಳಿಯಲ್ಲಿ ಕಾಡ್ಗೋಡಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ನಂದೀಶ ಒಬ್ಬ ಯುವ ಆಟಗಾರ. ಹಲೋ ಮುನೇಗೌಡ್ರೆ, ಇಲ್ಲ ಹಲೋ ಚೆಕ್. ಹಲೋ 3-1 in favor of BTM Sports Club. ಇಬ್ಬರು ಆಗೋದು ಈ ದಿನ 5 ಪಂದ್ಯಗಳು ನಡೆಯುತ್ತದೆ. ನಾಳಿನ ಪಂದ್ಯಗಳು ಫಸ್ಟ್ ಕ್ವಾರ್ಟರ್ ಫೈನಲ್ ಪಂದ್ಯಗಳು ನಡೀತದೆ. ಹಾಗಾಗಿ ಈ ಗೆದ್ದಂಥ ತಂಡಗಳು ನಾಳೆ ಸಂಜೆ ಸರಿಯಾಗಿ 4 ಗಂಟೆಗೆ ದಾಳಿಯ ವಿಭಾಗದಲ್ಲಿ ಕಾಡ್ಗೋಡಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಕಾರ್ತಿಕ್, ಲೆಫ್ಟ್ ರೈಡರ್ ಬಿಟಿಎಂ ಸ್ಪೋರ್ಟ್ಸ್. ಮತ್ತೆ ದಾಳಿಯ ವಿಭಾಗದಲ್ಲಿ ಕಾರ್ತಿಕ್, ಕಾರ್ನರ್ ಭಾಗದಿಂದ ಟ್ಯಾಕಲ್ ಪ್ರಯತ್ನ ಇತ್ತು. ಒಂದೊಳ್ಳೆ ಮೊದಲ ಹೋರಾಟದಲ್ಲಿ ಪಂದ್ಯ ಸಾಗ್ತಾ ಇದೆ. ಬಿಟಿಎಂ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ಆಟಗಾರ ಪವನ್ ಚುರುಕಿನ ಒಂದು ಪಾದಗಳ ಚಲನೆಯೊಂದಿಗೆ ಮತ್ತು ಸೂಪರ್ ಟ್ಯಾಕಲ್ ನೊಂದಿಗೆ ಉತ್ತಮವಾದಂತಹ ಪ್ರದರ್ಶನ ನೀಡ್ತಾ ಇದ್ದಾರೆ. ಮತ್ತೊಮ್ಮೆ ಬ್ಲಾಕ್ ಹಾಗೂ ಡ್ಯಾಶ್. ಸೂಕ್ತ ಬಹುಮಾನ ಭಾನುವಾರದ ದಿನ ಸಿಗ್ಲಿಕ್ಕಿದೆ. ವಿಶೇಷ ಭಾನುವಾರದ ಬಾದ್ಮೀಟ ನಮ್ಮ ಬಿ ಶಿವಣ್ಣ ಅಭಿಮಾನಿ ಬಳಗದ ವತಿಯಿಂದ ಒಂಬತ್ತು 7 2 ಅಂಕದ ಮುನ್ನಡೆಯಲ್ಲಿ ಕಾಡ್ಗೋಡಿ ತಂಡದ ನಂದೀಶ ಒಬ್ಬ ಯುವ ದಾಳಿಗಾರ. 4 ಆಟಗಾರರ ನಡುವೆ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಆಶ್ರಯದಲ್ಲಿ ಇದೊಂದು ಕಾರ್ಯಕ್ರಮದ ಉದ್ಘಾಟನೆಗೆ ವಿದ್ಯುಕ್ತವಾದಂತಹ ಒಂದು ಚಾಲನೆ ನೀಡುವುದಕ್ಕೆ ನಮ್ಮ ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವರು, ಕರ್ನಾಟಕ ಸರ್ಕಾರದ ಅಭಿವೃದ್ಧಿ ಹರಿಕಾರರಾಗಿರುವ ಸನ್ಮಾನ್ಯ ಶ್ರೀಯುತ ರಾಮಲಿಂಗಾರೆಡ್ಡಿ ಸರ್ ಅವರು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಶುಭವನ್ನು ಹಾರೈಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವಿಶಿಷ್ಟ ರೀತಿಯ ಕೇಶ ವಿನ್ಯಾಸದೊಂದಿಗೆ ಬಿಟಿಎಂ ಸ್ಪೋರ್ಟ್ಸ್ ಕ್ಲಬ್ ತಂಡದ ಸ್ಟೈಲಿಶ್ ಪ್ಲೇಯರ್ ವಿವೇಕ್ 5 ಆಟಗಾರರ ನಡುವೆ ಬೋನಸ್ ಇಲ್ಲದ ಸಂದರ್ಭ ಎಂಡ್ ಲೈನ್ ಗೇಮ್ಗೆ ಮುಂದಾಗಿರುವಂತಹ ಕಾಡ್ಗೋಡಿ ಸ್ಪೋರ್ಟ್ಸ್ ಕ್ಲಬ್. ಯಾವುದೇ ಅಂಕಲದ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ ಕಾಡ್ಗೋಡಿ. ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆದ್ರೆ ಥರ್ಡ್ ರಾಡ್. ಇಟ್ಸ್ ಅ 2 ಆರ್ ಟೈ. ಮಾಡು ಇಲ್ಲವೇ ಮಡಿ. ಒಂದು ಅಂಕವನ್ನು ಪಡಿ, ಇಲ್ಲದೆ ಹೋದ್ರೆ ಅಂಕಣದಿಂದ ಹೊರ ನಡಿ. ಡಿಸೈಡ್ ರಾಡ್ನಲ್ಲಿ ಪವನ. ಬಿಟಿಎಂ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ಆಟಗಾರ 5 ಆಟಗಾರರ ನಡುವೆ ಬೋನಸ್ ಇಲ್ಲದಂತ ಸಂದರ್ಭ. ಸಾಕಷ್ಟು ಒಳಭಾಗಕ್ಕೆ ಹೋಗಿದ್ರು
ಕಾರ್ನರ್ ಭಾಗದಿಂದ ಒಂದು ಉತ್ತಮವಾದಂತಹ ಟ್ಯಾಕಲ್. ಇಲ್ಲಿ ಈ ವೇದಿಕೆ ಮೇಲೆ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೊಳ್ಲಿಕ್ಕೆ ನಾವೆಲ್ಲ ಹಣಿ ಮಾಡ್ಕೊಂಡಿದ್ದೀವಿ. ನೀವೆಲ್ಲರೂ ಬಂದು ಆ ಒಂದು ಅಭಿವೃದ್ಧಿಯ ಹರಿಕಾರನ ಹುಟ್ಟುಹಬ್ಬವನ್ನ ಇಲ್ಲಿ ಆಚರಿಸಬೇಕಂತೇಳಿ ಕೇಳ್ಕೊಳ್ತಾ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಸ್ವಾಗತ ಬಯಸುತ್ತಾ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದ ಸನ್ಮಾನ್ಯ ಶ್ರೀಯುತ ಜಿ ಯಲ್ಲಪ್ಪ ಸರ್ ಅವರಿಗೆ ಸಹ ತುಂಬ ಹೃದಯದ ಧನ್ಯವಾದ. ಒಂದೊಳ್ಳೆ ಮ್ಯಾಚ್ ನಡೀತಾ ಇದೆ. ನಿಜವಾಗ್ಲೂ ಮೈ ಕೊರೆಯುವ ಚಳಿಯಲ್ಲಿ ಆನೆಕಲ್ನ ಎಲ್ಲ ಕ್ರೀಡಾ ಪ್ರೇಮಿಗಳಿಗೆ ಅದ್ಭುತವಾದಂತಹ ಒಂದು ಪಂದ್ಯವನ್ನ ಇಲ್ಲಿ ಉಣಬಡಿಸ್ತಾ ಇದ್ದಾರೆ. ಜಾಲಿ ಜಾಲಿ. ಯಾಕೋ ನಮ್ಮ ಆನೆಕಲ್ ಪ್ರೇಕ್ಷಕರು ಸೌಂಡ್ ಕಾಲಿನ ನಿಮ್ಮ ಜೋರಾದ ಚಪ್ಪಾಳೆ ಸಿಳ್ಳೆ ಪ್ರೋತ್ಸಾಹದೊಂದಿಗೆ ಆಟಗಾರರಿಗೆ ಒಂದು ಸ್ವಲ್ಪ ಅವಾಗ ಹೊರದುಂಬಿಸ್ತಾ ಇರಬೇಕು. ಕಾಡ್ಗೋಡಿ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ BTM ಸ್ಪೋರ್ಟ್ಸ್ ಕ್ಲಬ್. ಇಟ್ಸ್ 2 ಆರ್ ಟೈ. ಮಾಡು ಇಲ್ಲವೇ ಮಡಿ. 11-8ರಲ್ಲಿ ಪಂದ್ಯ ಸಾಗ್ತಾ ಇದೆ. ನಂದೀಶ್ ಕಳೆದ ವರ್ಷವೂ ಸಹ ಅದ್ದೂರಿಯಾದಂತಹ ಒಂದು ಕಬಡ್ಡಿ ಪಂದ್ಯಾವಳಿ ಈ ಮೈದಾನದಲ್ಲಿ ಸಾಗಿ ಬಂದಿತ್ತು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸಾಗರವೇ ಹರಿದು ಬಂದು ಈ ಒಂದು ಕಳೆದ ವರ್ಷದ ಕಬಡ್ಡಿ ಪಂದ್ಯಾವಳಿಯನ್ನು ಸಹ ಯಶಸ್ವಿಗೊಳಿಸಿದ್ರಿ. ಈ ವರ್ಷವೂ ಸಹ ಅಷ್ಟೇ ಅದ್ದೂರಿಯಾಗಿ ಇಂದು ಪ್ರಥಮ ದಿನ. ಸಾಕಷ್ಟು ಕೆಲಸಗಳ ಒತ್ತಡದ ನಡುವೆ ಸಹ ಅನೇಕ ಕ್ರೀಡಾ ರಸಿಕರು ಬಂದು ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ವಿವೇಕ್ ಈ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ನಮ್ಮ ಮುತ್ಕಟ್ಟಿ ರಾಕೇಶ್ ರವರು ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು. ಊಟ ಹಾಕ್ಬೋದು, ಕಾಸು ಕೊಡ್ಬೋದು, ಆದರೆ ನೀರು ಕೊಡೋದು ಬಹಳ ಪುಣ್ಯ. ಅದರಿಂದ ನಮ್ಮ ಮುತ್ಕಟ್ಟಿ ರಾಕೇಶ್ ರವರಿಗೆ ತುಂಬ ಹೃದಯ ಧನ್ಯವಾದಗಳು ಸಲ್ಲಿಸ್ತೇವೆ. ಈ ಒಂದು ಪಂದ್ಯಾವಳಿಗಳ ಊಟದ ವ್ಯವಸ್ಥೆಯನ್ನ ನಮ್ಮ ಸಮಂದೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದಂಥ ಕೃಷ್ಣಮೂರ್ತಿ ಅವರು, ಸದಸ್ಯರಾದಂಥ ಮುತ್ಕಟ್ಟಿ ಅಂಬರೀಶ್ ಅವರಿಗೆ ಬಿ ಶಿವಣ್ಣ ಅಭಿಮಾನಿ ಬಳಗದ ಖಜಾಂಚಿಗಳು, ಎಸ್ ಕಾಂಗ್ರೆಸ್ನ ಪ್ರಭಾವಿ ಯುವ ಮುಖಂಡರಾಗಿರುವಂತಹ ಶ್ರೀಯುತ ಎಲ್ ಮನೋಹರ್ ಅವರು ಸಾಕಷ್ಟು ಮಾತುಕತೆಗಳನ್ನ ನಡೆಸಿಕೊಳ್ತಾ ಇದ್ದಾರೆ. ಒಂದೊಳ್ಳೆ ಕಾರ್ಯಕ್ರಮ ಬಿ ಶಿವಣ್ಣ ಅಭಿಮಾನಿ ಬಳಗದ ವತಿಯಿಂದ ಇಲ್ಲಿ ಆಯೋಜನೆಗೊಂಡಿದೆ. ಮೈಲಾಂಚನೆಯ ತಂಡದ ನೀಲಕೈನ ಆಟಗಾರ ಜರ್ಸಿ ನಂಬರ್ 09. ರಾಜ್ಯ ಮಟ್ಟದ ಟೂರ್ನಮೆಂಟು. ಈ ಸಲ ಹೆಣ್ಮಕ್ಳು ಕೂಡ ಈ ಸಲ ಭಾಳಷ್ಟು ಟೀಮುಗಳು ಕೂಡ ಬಂದಿದೆ. ಮತ್ತು ಹೈಸ್ಕೂಲ್ ಟೀಮು ಬಂದಿದೆ ಅಲ್ಲ. ಹೈಸ್ಕೂಲು, ಹೆಣ್ಮಕ್ಳು ಮತ್ತು ಗಂಡಸರು 3 ರಾಜ್ಯ ತಾಲೂಕು ಮಟ್ಟದ ಚಟುವಟಿಕೆಗಳಿಗೆ ಶಿವಣ್ಣವರ ಅಭಿಮಾನಿ ಸಂಘ ಭಾಳ ಉತ್ತೇಜನ ಮೊದಲಿಂದಲೂ ಕೊಡ್ತಾ ಇದ್ದಾರೆ. ಈ ಬಾರಿ ಕೂಡ ಕೊಡ್ತಾ ಇದ್ದಾರೆ. ಭಾಳ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಇನ್ನೂ ನಾಳೆ ನಾಳಿದ್ದು ಇರುತ್ತೆ. ಫೈನಲ್ಸ್ಗೆ ನಾಳಿದ್ದು ಬನ್ನಿ ಅಂತ ಹೇಳಿದರೆ ನಾನು ಕೂಡ ಬರ್ತೀನಿ. ಭಾಗವಹಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕೊನೆಗೆ ಗೆಲ್ಲೋದು ಒಂದೊಂದು ಈವೆಂಟ್ ಅಂದರೆ ಹೈಸ್ಕೂಲಲ್ಲಿ ಒಬ್ಬರು ಗೆಲ್ತಾರೆ, ಆಮೇಲೆ ಮಹಿಳಾ ಟೀಮಲ್ಲಿ ಒಬ್ಬರು ಗೆಲ್ತಾರೆ, ಪುರುಷರ ತಂಡದಲ್ಲಿ ಒಂದು ಟೀಮ್ ಗೆಲ್ಲುತ್ತೆ ಅಷ್ಟೇ. ಆದರೆ ಪಾರ್ಟಿಸಿಪೇಟ್ ಮಾಡೋದು ಮುಖ್ಯ ಅಷ್ಟೇ. ಗೆಲ್ಲೋದೇ ಮುಖ್ಯ ಅಲ್ಲ, ಪಾರ್ಟಿಸಿಪೇಟ್ ಮಾಡಬೇಕು, ಗೆಲ್ಲೋದಕ್ಕೂ ಪ್ರಯತ್ನ ಮಾಡಬೇಕು. ಸೋತವರು ಇನ್ನೂ ಚೆನ್ನಾಗಿ ಮುಂದೆ ಪ್ರಾಕ್ಟೀಸ್ ಮಾಡಿದ್ರೆ ಅವರು ಗೆಲ್ಲುವ ಅವಕಾಶಗಳಿರುತ್ತೆ. ಮತ್ತು ಆಟಗಳು ಭಾಳ ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿ ಆಟ ಆಡಬೇಕು. ಕನಿಷ್ಠ ಓದೋದ್ರ ಜೊತೆಗೆ ಒಂದು 2 ಗಂಟೆಗಳ ಕಾಲ ಯಾವುದಾದ್ರೂ ಒಂದು ಆಟ ಆಡ್ತಾ ಇರಬೇಕು. ಆಟ ಆಡಿದಾಗ ಮಾತ್ರ ದೇಹ ಗಟ್ಟಿಮುಟ್ಟಾಗಿ ಇರುತ್ತೆ. ದೇಹ ಗಟ್ಟಿಮುಟ್ಟಾಗಿದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ. ಆರೋಗ್ಯ ಚೆನ್ನಾಗಿದ್ದರೆ ತಲೆಗೆ ಮನಸ್ಥಿತಿ ಚೆನ್ನಾಗಿರುತ್ತೆ. ಮನಸ್ಥಿತಿ ಚೆನ್ನಾಗಿದ್ದರೆ ಓದೋದು ಕೂಡ ತಲೆಗೆ ಹತ್ತುತ್ತೆ. ಅದರಿಂದ ಆಟಗಳಲ್ಲಿ ಭಾಗವಹಿಸೋದು ಭಾಳ ಮುಖ್ಯ. ಮತ್ತು ಈ ಎಲ್ಲ ಚಟುವಟಿಕೆಗಳಿಗೆ ಹಿಂದೆ ಇರ್ತಕ್ಕಂಥ ಎಲ್ರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳ್ತೇನೆ. ಶಿವಣ್ಣವ್ರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯ ಹೇಳ್ತೇನೆ. ರಾಜಕೀಯದಲ್ಲಿ ನಮ್ಮ ಕಾಂಗ್ರೆಸ್ ಎ ಟೀಮು, BJP JDS ಎಲ್ಲ ಬಿ ಟೀಮ್. ನಾವು ಬಂದಾಗ ಪ್ರಾರಂಭ ಮಾಡಿದ್ವಾ ಮೈಕ್ರೋ ಫೈನಾನ್ಸು. BJP ಸರ್ಕಾರದಲ್ಲಿ ಮೈಕ್ರೋ ಫೈನಾನ್ಸ್ ಕೊಡ್ತಿರ್ಲಿಲ್ವ? ಸಾಲ ಕೊಡ್ತಾಯಿದ್ರೋ ಇಲ್ವಾ? ಅಲ್ವಾ, ಕೊಡ್ತಾಯಿದ್ರೋ ಇಲ್ವಾ? ಈ ನಮ್ಮ ಸರ್ಕಾರ ಬಂದಮೇಲೆ ಮೈಕ್ರೋ ಫೈನಾನ್ಸ್ ಸ್ಟಾರ್ಟ್ ಮಾಡಿದ್ವಾ? ಹಿಂದೆ ಇತ್ತು. ಈಗ ಅವ್ರ ಕಿರುಕುಳ ಜಾಸ್ತಿ ಆಗಿದೆ. ಅದಕ್ಕೆ ಸುಗ್ರೀವಾಜ್ಞೆ ತಳ್ತಾ ಇದ್ದೀವಿ. ಹಿಂದೆ BJP ಸರ್ಕಾರ ಇದೇ ರೀತಿ ಸುಗ್ರೀವಾಜ್ಞೆ ತಂದಿದ್ದರೆ
ಇದೆಲ್ಲ ಕೂಡ ನಿಂತೋಗ್ಬಿಡೋದು ಅಲ್ವಾ. ಕುಂಭಮೇಳಕ್ಕೆ ಅದ್ರ ಬಗ್ಗೆ ಕಾಮೆಂಟ್ ಮಾಡ್ತಾರೆ, ಅಷ್ಟು ಜನ ಸುತ್ತೋಗ್ಬಿಟ್ರಲ್ಲ, ಅದ್ರ ಬಗ್ಗೆ ಏನು ಇವರಿಗೆ ಚಕಾರನೇ ಇಲ್ಲ. BJP ಸರ್ಕಾರ ಅವರು ದಿನನಿತ್ಯ ಜಗಳ, ನಮ್ಮದು ಯಾವಲೋ ವಾರಕ್ಕೊಂದ್ಸಲಿ ಹಿಂಗೆ ಸ್ವಲ್ಪ ಸ್ಟೇಟ್ಮೆಂಟ್ಸ್ ಕೊಡ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ ಅಲ್ವಾ. ಅವರು ದಿನನಿತ್ಯ ಜಗಳ ಅವ್ರದ್ದು. ಟೀಮ್ ಆಗಿದೆ, ಕಬಡ್ಡಿ ಆಡ್ತಿದ್ದಾರೆ. ನಮ್ಮದು ವಾರಕ್ಕೊಂದ್ಸಲಿ ಅವರು ಇವರು ಸ್ಟೇಟ್ಮೆಂಟ್ ಕೊಡ್ತಾರೆ, ಇಲ್ಲ ಅಂತ ಹೇಳೋಕ್ಕಾಗತ್ತಾ. ಅವ್ರ ದಿನಾಗಲೂ ಜಗಳನೇ. ಆಮೇಲೆ ಅವ್ರ ಪಕ್ಷದವ್ರು ಹೇಳಿ ವಿಜಯೇಂದ್ರ ಅಧ್ಯಕ್ಷನಾಗೋದಕ್ಕೆ ನಾಲಾಯಕ್ ಅಂತ ಇವತ್ತು ಕೂಡ ಯಾರು ಹೇಳಿರೋದು? BJP ಅವ್ರು ತಾನೇ ಹೇಳ್ತಾರೆ, ಹೇಳಿದ್ರು. ಸುಧಾಕರ್ ಅಂತೂ ನೆನ್ನೆ ಚೀಮಾರಿ ಹಾಕ್ಬಿಟ್ಟಿದ್ದಾರೆ ಬಿಡಿ. ಒಂದು BJP ಜೊತೆ ಯಾರು ಸೇರ್ತಾರೆ, ಇಡೀ ದೇಶದ ರಾಜಕೀಯ ನಾನು ನೋಡಿದ್ದೀನಿ 10-15 ವರ್ಷದಿಂದ. ಅವ್ರ ಜೊತೆ ಸೇರಿದವ್ರು ಯಾರೂ ಉದ್ಧಾರ ಆಗಲ್ಲ, ಅವ್ರನ್ನೇ ಮುಗಿಸ್ಬಿಡ್ತಾರೆ BJP ಅವರು. BJP ಅವರು JDSನೇ ಮುಗಿಸ್ಬಿಡ್ತಾರೆ ನೋಡ್ಕೊಳ್ಳಿ. ಅವರು JDS ಸ್ವತಂತ್ರವಾಗಿದ್ದಿದ್ರೆ ಅವ್ರು ಇನ್ನೂ ಕಾಲಕ್ಕೆ ಅವರು ಬಲಿಷ್ಠವಾಗೇ ಇರ್ತಾಯಿದ್ರು. ಅವ್ರದ್ದೇ ಆದ ಒಂದು ಮತ ಇತ್ತು, ಬ್ಯಾಂಕ್ ಇತ್ತು. ಇವ್ರ ಜೊತೆ ಸೇರಿಕೊಂಡು ಅವ್ರು ಕೆಟ್ಟರು ಅಷ್ಟೇ. ಮಾಜಿ ಅಧ್ಯಕ್ಷರು ಆತ್ಮೀಯರಾದ G. ಯಲ್ಲಪ್ಪನವರ ಹಾಗೂ ಅನೇಕ ಅವರ ಸ್ನೇಹಿತರು, ನಮ್ಮ ಮುಸ್ಕೂರು ಮುದುವಣ್ಣವರು ಆಗಿರ್ಬೋದು, ನಮಗೆಲ್ಲ ಹಿರಿಯ ನಾಯಕರು BP ರಮೇಶ್ ಅಣ್ಣವರು ಆಗಿರ್ಬೋದು, ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿ ಅನೇಕ ಕ್ರೀಡಾಪಟುಗಳ ಒಂದು ಇದಕ್ಕೆ ಇದು ಮಾಡ್ತಾಯಿದ್ದಾರೆ. ಅದಕ್ಕೊಂದು ನಾವು ವಿಶೇಷವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ B. ಶಿವಣ್ಣನಿಗೆ. ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಸರ್ಕಾರದ ಹಿರಿಯ ಸಚಿವರಾದಂತಹ ರಾಮಲಿಂಗಾರ್ ಸಾಹೇಬರು ಬಂದು ಉದ್ಘಾಟನೆ ಮಾಡುವ ಮೂಲಕ ಈ ಒಂದು ಕಬಡ್ಡಿ ಪಂದ್ಯಗಳಿಗೆ ಶುಭ ಹಾರೈಸಿ ಹೊರಟಿದ್ದಾರೆ. ಅವರು ಮತ್ತೆ ಫೈನಲ್ ಪಂದ್ಯಕ್ಕೆ ಬರ್ತೀನಿ ಅಂತ ಒಂದು ಆಶ್ವಾಸನೆ ನೀಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಕಬಡ್ಡಿ ಪಂದ್ಯಗಳ ಉದ್ಘಾಟನೆಯನ್ನು ಮಾನ್ಯ ಮುಜರಾಯಿ ಮತ್ತು ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಉದ್ಘಾಟನೆ ಮಾಡಿದ್ದಾರೆ. ಇನ್ನು 7 ಗಂಟೆಗೆ ನಮ್ಮ ಜನಪ್ರಿಯ ಶಾಸಕರಾದಂಥ B. ಶಿವಣ್ಣನವರು ಕೂಡ ಆಗಮಿಸಿ ನಮ್ಮ ರಮೇಶ್ ಅಣ್ಣವರ ನೇತೃತ್ವದಲ್ಲಿ ಎಲ್ಲ ಈ ತಾಲೂಕಿನ ಜನತೆ ಬರಬೇಕು. 7 ಗಂಟೆಗೆ ಅದ್ಧೂರಿಯಾದಂಥ ಉದ್ಘಾಟನೆ ಕಾರ್ಯಕ್ರಮ ಇದೆ. ಅದರಿಂದ ಈಗ ಸಚಿವರು ಎಲ್ಲ ಹೊರಡೋದ್ರಿಂದ ಅತಿ ಶೀಘ್ರವಾಗಿ ಬಂದೋದ್ರು. 7 ಗಂಟೆಗೆ ಅದ್ದೂರಿ ಕಾರ್ಯಕ್ರಮ ಇದೆ, ಮತ್ತು ಪಂದ್ಯಾವಳಿಗಳು ಕೂಡ ನಡೀತವೆ. ದಯಮಾಡಿ ಆನೇಕಲ್ ತಾಲೂಕಿನ ಜನತೆ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಕೇಳ್ಕೊಂಡು ಈ ಆಯೋಜನೆಯಲ್ಲಿ ಭಾಳ ಪ್ರಮುಖ ಪಾತ್ರಗಳನ್ನು ವಹಿಸ್ತಕ್ಕಂಥ ಯಲ್ಲಪ್ಪ ಮತ್ತು ಮನೋಹರು, ಸದ್ದಾಮರು, ನಮ್ಮ ಮುದ್ದುರಪ್ಪನವರು, ಹೀಗೆ MLA ಅವರ ಅಭಿಮಾನಿ ಬಳಗ ಅಂತೇಳಿ ಏನು ನಾವು ಇದ್ದೀವಿ, ಎಲ್ಲರೂ ಸೇರಿ ಸಹಕಾರ ಕೊಟ್ಟು ಈ ಒಂದು ಕಬಡ್ಡಿ ಪಂದ್ಯಗಳನ್ನು ನಾವು ಯಶಸ್ವಿಯಾಗಿ ಮಾಡೋದಕ್ಕೆ ಕಾರಣ ಏನಂದರೆ ನಾನೇ ಕಲ್ತು ನಮಗೆ ಸಹಕಾರವನ್ನು ಕೊಟ್ಟಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಜೊತೆಯಲ್ಲಿ ಸಾಹೇಬರು ಈಗ ಬಂದಿದ್ದರು, ಅವರೇ ಹೇಳಿದ್ದಾರೆ ಉದ್ಘಾಟನೆಯನ್ನು ಅವರ ಜೊತೆಯಲ್ಲಿ ಮಾಡಿದ್ದಾರೆ. ಭಾಳ ಶಾಂತಿಯಿಂದ ಈ ಕಾರ್ಯಕ್ರಮ ನಡೀಬೇಕು, ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶ ಮಾಡಿಕೊಡದೆ ಭಾಳ ಪ್ರತಿ ವರ್ಷವೂ ನಡೆದಂತೆ ಈ ವರ್ಷವೂ ಕೂಡ ನಡೆಯೋದಕ್ಕೆ ಸಹಕಾರವನ್ನು ಆನೇಕಲ್ ಟೌನ್ ಜನ ಮತ್ತು ಆನೇಕಲ್ ತಾಲೂಕಿನ ಜನ ನಮಗೆ ಕೊಡಬೇಕು. ಈ ಮೂಲಕ ನಾನು ಈ ನಮ್ಮ ಜನರಲ್ಲಿ ಮತ್ತು ತಂಡಗಳಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಲ್ಲಿ ಕೂಡ ಅದನ್ನು ಮನವಿಯನ್ನು ಮಾಡ್ಕೊಳ್ತಾ ಶಾಂತಿಯಿಂದ ಈ ಕಾರ್ಯಕ್ರಮ ನಡೀಲಿ ಅಂತ ಹೇಳ್ತಾ ನಾನು ಮಾತು ಮಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ ಇದ್ದೀನಿ. ವಿಶೇಷವಾಗಿ ಸನ್ಮಾನ್ಯ ಶ್ರೀ B. ಶಿವಣ್ಣನವರು ಸರಳ ಸಜ್ಜನಿಕೆ ಇನ್ನೊಂದು ಹೆಸರೇ B. ಶಿವಣ್ಣ.